ಸರ್ಕಲ್ ಇನ್ಸ್ಪೆಕ್ಟರ್ ಧೂಳ್ಕೇಡ್ ಅವರೇ, ಚೀಫ್ ಆಫೀಸರ್ ಸಹೋದರಿ ಭಾರತಿ ಅವರೇ, ಸಿಡಿಪೋ ಶರಣಬಸವ ಅವರೇ, ಮತ್ತು ಇದೀಗ ತಾನೇ ಗಣರಾಜ್ಯೋತ್ಸವದ ಬಗ್ಗೆ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಉಸ್ಮನಿ ಅವರೇ, ಗ್ರೇಡ್ 2 ತಹಸೀಲ್ದಾರ್ ನರಸಿಂಹಸ್ವಾಮಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವರ್ಗದವರೇ, ಗೌರವಾನ್ವಿತ ಪುರಸಭೆಯ ಎಲ್ಲ ಸದಸ್ಯರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಹಿರಿಯರೇ, ಮುದ್ದು ಮಕ್ಕಳು, ಮೊದಲನೇದಾಗಿ ಕ್ಷೇತ್ರದ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಮೊದಲನೇದಾಗಿ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಪ್ರತಿ ಸಲ ಸ್ವಲ್ಪ ನಾವು ಬಂದಾಗಿಂದ ಮಕ್ಕಳಿಗೆ ನೆರಳನ್ನು ಮಾಡಿಕೊಟ್ಟಿರಿ. ನಮಗೆ ನೆರಳು ಮಾಡಿಕೊಡಂತ ನಾವು ಯಾವತ್ತೂ ಕೇಳಲಿಲ್ಲ, ಆದರೂ ತಹಸೀಲ್ದಾರ್ ಅವರು ಇವತ್ತು ಮಾಡಿಕೊಟ್ಟಿರಿ, ಧನ್ಯವಾದಗಳು. ಇವತ್ತಿನ ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನ ರಚನೆ ಮಾಡಿದರು. ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ 1950ರಲ್ಲಿ ಜನವರಿ 26ರಂದು ಕಾರ್ಯರೂಪಕ್ಕೆ ಬರುತ್ತೆ. ನಾನೆಲ್ಲ ಯುವಕರ ಸ್ನೇಹಿತರಿಗೆ, ಯುವ ಪೀಳಿಗೆಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಸಂವಿಧಾನವನ್ನ ರಚನೆ ಮಾಡೋದಕ್ಕ, ಭಾರತ ಸ್ವತಂತ್ರ ಬರೋದಕ್ಕೆ ಕಾರಣೀಭೂತರ ಯಾರಾದರೂ, ಯಾಕಾಗಿ ನಾವು ಸ್ವತಂತ್ರಕ್ಕಾಗಿ ನಮ್ಮ ಹಿರಿಯರು, ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವವನ್ನ ತ್ಯಾಗ ಮಾಡಿದ್ರು. ಇವತ್ತು ಸಂವಿಧಾನ ಬರಿಬೇಕಾಗಿತ್ತಂದ್ರೆ ಬಾಬಾ ಸಾಹೇಬ್ ಅವರ ಇತಿಹಾಸ ಏನು, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಏನು, ಇದನ್ನ ನಾವು ಈ ಪೀಳಿಗೆಯನ್ನ ತಿಳ್ಕೋಬೇಕಾಗುತ್ತೆ. ಮೊನ್ನೆ ಮಲ್ಲಿಕಾರ್ಜುನ ಉಸ್ಮನಿ ಅವರು ಒಂದು ಮಾತು ಹೇಳಿದ್ರು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಖಂಡಿತವಾಗೂ ಈ ಭಾರತದ ಭೂಮಿ ಮೇಲೆ ನಾವು ಬಂದ ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಾಡಬೇಕು. ರಾಜಕಾರಣಿಗಳು ನಮ್ಮ ಕೆಲಸ ನಾವು ಮಾಡಬೇಕು, ಅಧಿಕಾರಿಗಳು ನಿಮ್ಮ ಕೆಲಸ ನೀವು ಮಾಡಬೇಕು. ಯುವಕ ಸ್ನೇಹಿತರು ನಾವೇನಿದ್ದೀವಿ, ಮುಂದಿನ ಭವಿಷ್ಯ, ಭಾರತದ ಭವಿಷ್ಯ ನಾವೇನಿದ್ದೀವಿ, ಸಂವಿಧಾನವನ್ನ ಕಾಪಾಡ್ತಕ್ಕಂಥದ್ದು ನಾವು ಕೇವಲ ಏನಂತಂದ್ರೆ ಸಭೆ ಸಮಾರಂಭಗಳಿಗೆ ಮಾತ್ರ ಬಾಬಾ ಸಾಹೇಬನ ಏನಂತಂದ್ರೆ ಸೀಮಿತಗೊಳಿಸ್ತಕ್ಕಂಥದ್ದು, ಇದು ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥದ್ದಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲರೂ ಏನಂತಂದ್ರೆ ಅಳವಡಿಸ್ಕೋಬೇಕಾಗ್ತದ. ಅವ್ರು ಯಾಕೆ ಸಂವಿಧಾನವನ್ನ ಕೊಟ್ಟರು, ಸಂವಿಧಾನವನ್ನ ಅರ್ಥ ನಾವು ತಿಳಿಸ್ಕೋಬೇಕಾಗ್ತದೆ. ಇವತ್ತೇನಾಗ್ತಾ ಇದೆ ದೇಶದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಅಂತಂದ್ರೆ ಒಂದು ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥದ್ದಾಗ್ಲಿ, ಇವತ್ತು ಯಾವುದೇ ಒಂದು ಅಭಿವೃದ್ಧಿ ವಿಷಯದಲ್ಲಿ ಸಹ ಜಾತಿ ಬೀಜವನ್ನು ಬಿತ್ತಕ್ಕಂಥದ್ದಾಗ್ಲಿ, ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಹ ಏನಂತಂದ್ರೆ ಜಾತಿ ಲೇಪನವನ್ನು ಮಾಡ್ತಕ್ಕಂಥದ್ದಾಗ್ಲಿ, ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನು ತರ್ತಕ್ಕಂಥ ಕೆಲಸ ಆಗಲಿ. ಇವತ್ತು ನಮ್ಮ ದೇಶಕ್ಕೆ ಅನೇಕ ಗಂಡಾಂತರಗಳು ಬಂದಿರತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳಿದ್ರು. ಇದೆಲ್ಲನೂ ಏನಂತಂದ್ರೆ ಆಗ್ಬೇಕಾಗಿತ್ತು, ದೇಶವನ್ನ ಒಗ್ಗೂಡಿಸಿ ಮುಂದಕ್ಕೆ ಒಯ್ಯಬೇಕಾಗಿತ್ತಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳಬೇಕಾಗುತ್ತೆ. ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲರೂ ಗೌರವಿಸಬೇಕಾಗ್ತದ, ನಾವೆಲ್ಲರೂ ಉಳಿಸ್ಕೋಬೇಕಾಗ್ತದ. ಆವಾಗ ಮಾತ್ರ ಈ ದೇಶದ ಸಂವಿಧಾನ, ಈ ದೇಶವನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನೆಲ್ಲರಲ್ಲಿಯೂ ಅನೇಕ ಅಧಿಕಾರಿಗಳಲ್ಲಿ ನಾನು ಪ್ರತಿ ವೇದಿಕೆ ಮೇಲೆ ಹೇಳ್ತಿರ್ತೀನಿ, ನಮ್ಮ ರಾಜಕಾರಣಿಗಳನ್ನ ಹಿಡ್ಕೊಂಡೆ ನಮ್ಮ ಕೆಲಸವನ್ನ ನಾವು ಮಾಡಬೇಕು. ಈ ಭೂಮಿಗೆ ಬಂದ ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಾಡಿದ್ರೆ ಮತ್ತೊಮ್ಮೆ ನಮ್ಗೆ ಅವಕಾಶ ಸಿಗ್ತದೆ. ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿರೋಂಥ ಅವಕಾಶ ಸಿಗ್ತದ, ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿರೋಂಥ ಅವಕಾಶ ಸಿಗ್ತದೆ. ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿಗೆ ಧ್ವನಿಯಾಗಿ
ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಕುಡಿಯ ಕಣ್ಣೀರು ಇರ್ಬೋದು, ಬಡವರಿಗೆ ಆಗ್ತಕ್ಕಂಥ ಶೋಷಣೆಗಳಿರ್ಬೋದು, ಇದನ್ನೆಲ್ಲರ ತಡೆಗಟ್ಟಲಿಕ್ಕೆ ಅಭಿವೃದ್ಧಿ ಪಥದಲ್ಲಿ ಗುರುಮಿಟ್ಕಲನ್ನ ಮುನ್ನಡೆಯೋದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ತಿಳ್ಕೊಂಡಿರುತ್ತಾ ಇವತ್ತು ಬಾಬಾ ಸಾಹೇಬರು ಸಂವಿಧಾನವನ್ನ ರಚನೆ ಮಾಡಿ ಇವತ್ತಿನ ವಿಶೇಷತೆ, ಇವತ್ತು ಸಂವಿಧಾನ ಯಾಕೆ ಮಾಡಬೇಕಾಯಿತು, ಮಾಡಿದಕ್ಕಾಗೇ ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ. ಇವತ್ತು ಅನೇಕ ಸರ್ಕಾರಿ ನೌಕರರಿರ್ಬೋದು, ಅಧಿಕಾರಿಗಳಿರ್ಬೋದು, ನಮಗೆ ಯಾವುದ್ಯಾವುದು ಏನೇನ ಸ್ಥಾನಮಾನಗಳು ಬಂದಿದ್ದೇ ಆಗಿತ್ತಂದ್ರೆ ಅದು ಬಾಬಾ ಸಾಹೇಬ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಅಂತ ತಿಳ್ಕೊಂಡು ನಾವೆಲ್ಲರೂ ಎಂತಂದ್ರೆ ತಿಳ್ಕೋಬೇಕಾಗ್ತದೆ. ಇವತ್ತು ನಾನು ಒಂದು ಮಧ್ಯಮ ಕುಟುಂಬದಿಂದ ಬಂದು ನಮ್ಮ ತಂದೆಗೂ ಒಂದು ಅವಕಾಶ ಮಾಡಿಕೊಟ್ಟಿರಿ, ನನಗೂ ಒಂದು ಅವಕಾಶ ಮಾಡಿಕೊಟ್ಟಿರಿ, ಅದು ಕೇವಲ ಸಂವಿಧಾನದಿಂದ ಮಾತ್ರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಇವತ್ತಿನ ದಿನ ಹೇಳ್ಬೇಕಾಗ್ತದೆ. ಹಾಗಾಗಿ ನಾನೆಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮ ಕೆಲಸಗಳನ್ನ ನಾವು ಮಾಡಬೇಕು. ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದೇನಿದೆ ಆ ಸಂವಿಧಾನವನ್ನ ಉಳಿಸ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಮೇಲೆ ಸಹ ಜವಾಬ್ದಾರಿ ಇರ್ತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಯುವ ಪೀಳಿಗೆ ನಾವೆಲ್ಲರೂ ಏನಂದ್ರೆ ಬಾಬಾ ಸಾಹೇಬ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಏನಿದೆ, ಅವರ ತತ್ವ ಆದರ್ಶಗಳೇನಿದೆ, ಅದನ್ನೆಲ್ಲರನ್ನು ನಾವು ಪಾಲನೆ ಮಾಡಿದಾಗ ಈ ದೇಶಕ್ಕೆ ಒಂದು ಗೌರವವನ್ನು ನಾವು ಕೊಟ್ಟಂತ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತೊಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ತಾಲೂಕು ಆಡಳಿತ ಆಯೋಜನೆ ಮಾಡಿದ್ರಿ. ಇನ್ನೂ ಅನೇಕ ಮಕ್ಕಳು ತಮ್ಮ ಕಾರ್ಯಕ್ರಮನ ತಾವೇನು ಇವತ್ತು ಮಾಡ್ಬೇಕಂತ ತಿಳ್ಕೊಂಡು ಇವತ್ತೆಲ್ಲ ಬಂದು ಕುಂತಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಪೂಜ್ಯರಿಗೂ ಮತ್ತೆಲ್ಲ ಅಧಿಕಾರಿಗಳಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಸಂವಿಧಾನ.